ಸಚಿವರಾದ ಬೆನ್ನಲ್ಲೇ ಆರ್ಎಸ್ಎಸ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಅಧಿಕೃತ ಮಾಹಿತಿ ನೀಡುವಂತೆ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಸಾಂಸ್ಥಿಕ ಸ್ಥಾನಮಾನದ ಕುರಿತು ಕಾನೂನು ಸ್ಪಷ್ಟೀಕರಣ ಕೊಡಿ ಅಂತ ಕೋರಿದ್ದಾರೆ. ಆರ್ಎಸ್ಎಸ್ ತನ್ನ ನೋಂದಣಿ ಹಾಗೂ ಹಣಕಾಸು ಮೂಲಗಳ ಬಗ್ಗೆ ಮಾಹಿತಿ ನೀಡಬೇಕು ಎಂಬ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಆರ್ಎಸ್ಎಸ್ ಸರಸಂಚಾಲಕ ಮೋಹನ್ ಭಾಗವತ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದೂ ಧರ್ಮಕ್ಕೂ ಯಾವುದೇ ನೋಂದಣಿ ಬೇಕಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ, ಸಂಘದ ಕೆಲಸಕ್ಕೆ ಯಾವುದೇ ನೋಂದಣಿ ಬೇಕಾಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆಗೆ ಮೋಹನ್ ಭಾಗವತ್ ಕೌಂಟರ್ ಕೊಟ್ಟಿದ್ದಾರೆ. This is politics, and all these gimmicks are being tried. We will do that. We are used to it. Sangha started in British times, and Sangha started as a public will, so it doesn't need any restriction. Hindu Dharma is not registered. Many things are not registered. Sangha, government knows Sangha is there. Government banned us twice, and that ban was released. Once by court order, another by Satyagraha. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಆರ್ಎಸ್ಎಸ್ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಆರ್ಎಸ್ಎಸ್ ಮೂಲವನ್ನ ಕೆದಕಿದ ಪ್ರಿಯಾಂಕ್ ಖರ್ಗೆಗೆ ಹಿಂದೂ ಧರ್ಮವು ನೋಂದಣಿ ಆಗಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ರು. ಇದಕ್ಕೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಖರ್ಗೆ, ಪಾರದರ್ಶಕತೆ ಕೇಳೋ ತಪ್ಪ ಹಾಗಾದ್ರೆ ನನ್ನ ಪತ್ರದಲ್ಲಿ ಎಲ್ಲಾದ್ರೂ ಹಿಂದೂ ಅಂತಿದ್ಯಾ? ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಉಡಾಫೆ ಇವ್ರದ್ದೇನು ಚಟುವಟಿಕೆಗಳೇನು ಕೇಳಬಾರ್ದಂತೆ ನಾವು. ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್, ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್, ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ, ನಿಮ್ಮ ಸಂಘಟನೆಗೆ ಕೇಳ್ತಾ ಇದ್ದೀವಿ. ಉಡಾಫೆಯಾಗಿ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? ಐ ಟಿದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ದರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಯುತವಾಗಿ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆರ್ಎಸ್ಎಸ್ ಕುರಿತು ಮೋಹನ್ ಭಾಗವತ್ಗೆ ಖರ್ಗೆ ಪತ್ರ ಹಿನ್ನೆಲೆ ಪ್ರಿಯಾಂಕ್ ಖರ್ಗೆಗೆ ಸಂಸದ ನಾರಾಯಣ ಭಾಂಡಗೆ ಪತ್ರ ಬರೆದಿದ್ದಾರೆ. ನೀವು ಬರೆದ ಪತ್ರವನ್ನ ಗಮನ ಕೊಟ್ಟು ಓದಿದ್ದೇನೆ. ಆರ್ಎಸ್ಎಸ್ ಸಂಘ ಅನೇಕ ಸಾಮಾಜಿಕ ಚಟುವಟಿಕೆ ಮೂಲಕ ದೇಶ ಸೇವೆ ಮಾಡಿದೆ. ಕೇವಲ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಆಧಾರದ ಮೇಲೆ ಪ್ರಶ್ನೆ ಮಾಡುವುದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಜಗತ್ತಿನ ನಾರಾಯಣ ಭಾಂಡಗೆ ವಿರುದ್ಧ ಹೋರಾಟ ಮಾಡ್ತೀರಿ, ಓಕೆ. ಆರ್ಎಸ್ಎಸ್ ವಿರುದ್ಧ ಹೋರಾಟ ಮಾಡುವಷ್ಟು ಆ ಶಕ್ತಿ ಜಗತ್ತಿನ ಯಾವುದೇ ಸಂಸ್ಥೆಗಿಲ್ಲ. ಕೇವಲ ಭಾರತದಲ್ಲಿ ಅಷ್ಟೇ ಇಲ್ಲ ಆರ್ಎಸ್ಎಸ್, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಆರ್ಎಸ್ಎಸ್ ಇದೆ. ಅಲ್ಲಿ ಯಾರು ಕೇಳಿಲ್ಲ ರಿಜಿಸ್ಟರ್ ಆಗ್ತಾರೆ ಅನ್ನೋದು. ಜಾತ್ಯತೀತ ಈ ದೇಶದಲ್ಲಿ ಇದೆ. ಹಿಂದೂ ಬಹುಸಂಖ್ಯಾತರು ಇರುವುದರಿಂದಲೇ ಈ ದೇಶದ ಸಂವಿಧಾನ ಸುರಕ್ಷಿತವಾಗಿದೆ. ಆರ್ಎಸ್ಎಸ್ನ ಮಾನ್ಯತೆ ಕೋರಿ ಪ್ರಿಯಾಂಕ್ ಪತ್ರ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿಯ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗೆ ಮೋಹನ್ ಭಾಗವತ್ ಉತ್ತರ ಕೊಟ್ಟಿದ್ದಾರೆ. ಹೀಗಿದ್ರೂ ಕೂಡ ಯಾಕೆ ಮತ್ತೆ ಪ್ರಶ್ನೆ ಮಾಡ್ತಿದ್ದೀರಾ? ಕಾನೂನಿನ ಮೂಲಕ ಕೇಳಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ದಲಿತರಿಗೆ ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದ್ರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ. ಆಯ್ತು, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು ಪತ್ರ ಬರೀಬೇಕು. RSS ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ? ಇದೆಲ್ಲ RSS ಅನ್ನು ಕೇಳುವಾಗ ದಲಿತರಿಗೆ ಆಗ್ತಕ್ಕಂಥ ಒಳಿತೇನು? ನೀವು ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಕೋಟಾದ ಅಡಿಯಲ್ಲಿ ನೀವು ದಲಿತರ ಹೆಸರಿನಲ್ಲಿ ಆಗಿ ಇಲ್ಲದ ಅನವಶ್ಯಕವಾದ ವಿಚಾರಗಳನ್ನು ತಗೊಂಡು ದಲಿತರಿಗೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ? ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಶಾಖೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದಾಗ ಬಹುಶಃ ಅವರ ಮನಸ್ಸಿನ ಕ್ಲೇಬ್ಯ, ಕಲ್ಮಶ ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಂಘದ ದೃಷ್ಟಿಯಲ್ಲಿರುವಂಥ ಅವರ ಮನಸ್ಸಿನ ಮನೋಭಾವನೆ ಬದಲಾಗತ್ತೆ.
ಇದು ಸರಳ ಮಾರ್ಗ. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ ಸಂಘದ ಮೇಲೆ. ಆವಾಗಲೂ ಕೂಡ ನೋಂದಣಿ ಮಾಡಿ. ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ಗೆ ಪತ್ರ ಬರೆದ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಎಂಪಿ ಪಾಟೀಲ್, ದೇಶದಲ್ಲಿ ಕಿರಾಣಿ ಅಂಗಡಿ, ಪಾನ್ ಶಾಪ್, ಶಿಕ್ಷಣ ಸಂಸ್ಥೆ ಸೇರಿ ಎಲ್ಲ ಸಂಘಟನೆಗಳು ನೋಂದಣಿ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳಿದ್ದಾರೆ, ಅವರು ಉತ್ತರ ಕೊಡಲಿ, ಆಮೇಲೆ ನಿರ್ಬಂಧದ ಬಗ್ಗೆ ಯೋಚಿಸೋಣ ಅಂತ ಹೇಳಿದರು. ಎಲ್ಲ ಸಂಘಟನೆಗಳು ಈ ದೇಶದಲ್ಲಿ ಒಂದು ಕಿರಾಣಿ ಅಂಗಡಿ, ಒಂದು ಪಾನ್ ಶಾಪು, ಏನ್ರಿ, ಒಂದು ಸಾಮಾನ್ಯ ಒಂದು ಶಿಕ್ಷಣ ಸಂಸ್ಥೆ, ಇನ್ಕ್ಲೂಡಿಂಗ್ ನಮ್ಮಂಥ ದೊಡ್ಡ ಶಿಕ್ಷಣ ಸಂಸ್ಥೆ, BLD ಶಿಕ್ಷಣ ಸಂಸ್ಥೆ, KLE ಸಂಸ್ಥೆ, ರಾಮಯ್ಯ, BMS, PES, RV, ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಬೇಕನ್ನೋದು ಕಾನೂನು. ಅದು ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಲ್ಲ, ಅವ್ರಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು ನಿಮ್ಮ ಕಡೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿ ಉತ್ತರವನ್ನು ಹಾಕುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬಿಡದಿಯ ಟೌನ್ಶಿಪ್ಗೆ ಪರ ವಿರೋಧದ ಮಧ್ಯೆಯೇ ನೋಟಿಫಿಕೇಶನ್ ಆಗಿರುವ 3 ಹಳ್ಳಿಗಳ ಪೈಕಿ ಕೆಂಪಯ್ಯನಪಾಳ್ಯದಲ್ಲಿ ಅರ್ಧ ಮುಕ್ಕಾಲು ಜನರು ಒಪ್ಪಿಗೆ ಕೊಟ್ಟಿದ್ದಾರೆ. ಟೌನ್ಶಿಪ್ ಯೋಜನೆಗೆ ಕೆಂಪಯ್ಯನಪಾಳ್ಯದ ಬಹುಪಾಲು ಜನರು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ GBDAಯಿಂದ ಸಮ್ಮತಿ ಪತ್ರವನ್ನು ರೈತರು ಪಡ್ಕೊಂಡಿದ್ದಾರೆ. GBDAಯಿಂದ ಪಡೆದಿರುವಂತಹ ತಿಳುವಳಿಕೆ ಪತ್ರ ನ್ಯೂಸ್ 18ಗೆ ಲಭ್ಯ ಆಗಿದೆ. ಯಾವುದೇ ಒಂದು ಬಹಳ ಮುಖ್ಯವಾದ ಒಂದು ಅಭಿವೃದ್ಧಿ ಇದರಲ್ಲಿ ನಾವು ಅದಕ್ಕೆ ಸ್ಪಂದಿಸ್ತೀವಿ. ಆದರೆ ಇದು ನಿಜವಾದ ಅಭಿವೃದ್ಧಿ ಅಲ್ಲ. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣಿಸಿದೆ, ಈ ಬೆಂಗಳೂರಿನ ಹೊರಭಾಗದಲ್ಲಿ ಮಾಡಿದಂಥ ಲೇಔಟ್ಗಳು ಇನ್ನೂ ಖಾಲಿ ಬಿದ್ದಿದ್ದಾವೆ. ಅಲ್ಲೇ ನೀವು ನೀರು ಕರೆಂಟ್ ಕೊಡೋಕ್ಕಾಗಿಲ್ಲ. ಆಮೇಲೆ ಇಲ್ಲೇ ಬಿಡದಿ ಭಾಗದಲ್ಲಿ ಕರ್ನಾಟಕ ಹೌಸಿಂಗ್ ಮಾಡಿದ್ದಾರೆ. ಇದು 15-20 ವರ್ಷ ಆಯಿತು ಸರ್, ಒಂದೇ ಮನೆ ಕಟ್ಟಿಲ್ಲ ಅಲ್ಲಿದ್ದು. ಅದೇ ಕಾರಣಕ್ಕೂ ನಾವು ಭೂಮಿ ಕೊಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಇದನ್ನ ಇಂಥ ಒಂದು ವನ್ಯ ರಾಶಿನ ಬೆಳೆಸೋಕ್ಕೆ ಸರ್ಕಾರ ಕೈಲಿ ತಾಕತ್ತಿಲ್ಲ, ಮಾಡೋದು ಇಲ್ಲ. ಆದರೆ ನಾವು ಬೆಳೆದು ತೋರಿಸಿದ್ದೀವಿ. ಒಂದು ಮಲೆನಾಡು ಇದ್ದಂಗಿದೆ, ಇಂಥ ಪ್ರದೇಶನ ಕಡ್ದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೊರಟಿದ್ದಾರಲ್ಲ, ನೀವು ಮಾಡಿ ಅಭಿವೃದ್ಧಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಟೌನ್ಶಿಪ್ ಮಾಡೋದು ಅತ್ಯವಶ್ಯಕ. 80% ರೈತರು ಜಮೀನು ಕೊಡಲು ಒಪ್ಪಿದ್ದಾರೆ. ಹೆಚ್ಚಿನ ಮಟ್ಟದ ಪರಿಹಾರಕ್ಕೆ ಒಪ್ಪಿದ್ದಾರೆ. ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರಲ್ಲಿ JDS ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡಬೇಕು. ನನಗೆ ಮಾಹಿತಿ ಇರೋ ಪ್ರಕಾರ ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂದರೆ ಒಳ್ಳೆ ಮೊತ್ತದ ಪರಿಹಾರನೇ ಸರ್ಕಾರ ಕೊಡ್ತದೆ ನನಗೆ ಕೊಟ್ಟಿರೋ ಮಾಹಿತಿಯ ಪ್ರಕಾರ. ಸೊ ಹಾಗಾಗಿ ರೈತರು ಬಹಳಷ್ಟು ಜನ ಇದಕ್ಕೆ ಸಮ್ಮತಿ ಇದೆ ಅವ್ರಿಗೆ. ಬಟ್ ಆದರೆ ಕೆಲವರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಕೆಲವ್ರ ಮಾತಿ ಕೇಳಿ ಇಂದು ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ CLP ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಂಜೆ 6:15ಕ್ಕೆ CM DK ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. 130 ರೂಮ್ ಬುಕ್ ಮಾಡಲಾಗಿದ್ದು, ಸಭೆ ಬಳಿಕ ಶಾಸಕರು ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇನ್ನು CLP ಸಭೆ ಹಿನ್ನೆಲೆ ವಂಡರ್ಲಾ ರೆಸಾರ್ಟ್ಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ಸಭೆ ನಡೆಸಿದ್ದು, ಭದ್ರತೆ ಕುರಿತು ಸಿಬ್ಬಂದಿಗೆ ಸಲಹೆ ಸೂಚನೆ ನೀಡಲಾಗಿದೆ. ರೆಸಾರ್ಟ್ನಲ್ಲಿ ಸಭೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ನಮಗೆ ಯಾವ ಆತಂಕವೂ ಇಲ್ಲ. ಆತಂಕ ಇದ್ದಿದ್ರೆ 5ನೇ ಅಭ್ಯರ್ಥಿ ಹಾಕ್ತಿದ್ವಾ? ನಮ್ಮ ಅಭ್ಯರ್ಥಿಗಳೆಲ್ಲವೂ ಗೆಲ್ತಾರೆ. ಪ್ರತಿ ಪರಿಷತ್ ರಾಜ್ಯಸಭಾ ಚುನಾವಣೆ ವೇಳೆ ರೆಸಾರ್ಟ್ನಲ್ಲಿ ಶಾಸಕರ ಸಭೆಯನ್ನು ಮಾಡ್ತೀವಿ. AICC ಕಾರ್ಯದರ್ಶಿಗಳು ಬಂದಿದ್ದಾರೆ. ಯಾರ್ಯಾರಿಗೆ ಮತ ಹಾಕಬೇಕು ಅಂತ ಹೇಳ್ತಾರೆ. ಸಭೆಗೆ CM, DCM, ಮಾಜಿ CM ಎಲ್ಲರೂ ಬರ್ತಾರೆ ಅಂತಂದ್ರು. ಮುನಿಸು ಮರೆತು ಕೊನೆಗೂ ಸಚಿವ ಕೃಷ್ಣ ಭೈರೇಗೌಡ ತಮಗೆ ಕೊಟ್ಟ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. ಇವತ್ತು ನಗರಾಭಿವೃದ್ಧಿ ಇಲಾಖೆಯ ಸಭೆ ನಡೆಸಿದ್ದಾರೆ. GBA ವ್ಯಾಪ್ತಿಯ ಎಲ್ಲ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಗರದಲ್ಲಿರುವ ಪ್ರಮುಖ ಸಮಸ್ಯೆಗಳು ಹಾಗೂ ಪರಿಹಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಕೃಷ್ಣ ಭೈರೇಗೌಡ ಅಸಮಾಧಾನ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಕೃಷ್ಣ ಭೈರೇಗೌಡ ಅವರು ಶಿಸ್ತಿನ ಸಿಪಾಯಿ, ಮಂತ್ರಿ ಮಾಡಲ್ಲ ಅಂದ್ರೂ ಪರವಾಗಿಲ್ಲ ಅಂದಿದ್ರು. ಎಲ್ಲ ವಿಚಾರಗಳ ನನಗೆ ಸಂಬಂಧಿಸಿದ್ದಲ್ಲ, ಏನಿದ್ರೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿದರು.
ಸರ್ಕಾರದಿಂದ ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಚುನಾವಣೆಗೆ ಮತ ಬೇಕಿದ್ದಾಗ ಗೃಹಲಕ್ಷ್ಮಿಯರು ಸೌಭಾಗ್ಯ ಲಕ್ಷ್ಮಿಯಾಗಿದ್ರು. ಕೊಡೋ 2,000ಕ್ಕೆ ಹೆಣ್ಣುಮಕ್ಕಳಿಗೆ ಎಷ್ಟು ಅಪಮಾನ ಮಾಡ್ತಿದ್ದಾರೆ. ಅವರನ್ನ ಭಿಕ್ಷುಕರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಯಾರು ಕೂಡ ನಿಮ್ಮನ್ನ ಹಣ ಕೊಡಿ ಅಂತ ಹೇಳಿರಲಿಲ್ಲ. ಇವಾಗ ನೀವೇ ಕೊಟ್ಟು ಅವರಿಗೆ ಅಪಮಾನ ಮಾಡಿದ್ದೀರಿ ಅಂತ ಹೇಳಿದರು. ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹಾಜರಾಗಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೆ ಸಿಎಂ ಆದೇಶಕ್ಕೂ ಕಿಮ್ಮತ್ತಿಲ್ವಾ ಎಂಬಂತಾಗಿದೆ. ಗದಗದಲ್ಲಿ ಕೆಆರ್ಐಡಿಎಲ್ ಕಚೇರಿಗೆ ಬೀಗ ಹಾಕಿ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಕೆಆರ್ಐಡಿಎಲ್ ಎಇಇ ಪರ್ವೇಸ್ 11 ಗಂಟೆಯಾದರೂ ಕೂಡ ಕಚೇರಿಗೆ ಬಂದಿಲ್ಲ. ಬಿಲ್ ಪಾವತಿಗಾಗಿ ಗುತ್ತಿಗೆದಾರರು ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ. 2022-23ರಲ್ಲಿ 1,50,00,000 ಕಾಮಗಾರಿ ಮಾಡಲಾಗಿತ್ತು. ಆದರೆ ಈವರೆಗೂ ಬಿಲ್ ಪಾವತಿಯಾಗಿಲ್ಲ ಅಂತ ಗುತ್ತಿಗೆದಾರರು ಧರಣಿ ಮಾಡುತ್ತಿದ್ದಾರೆ. ಬಿಲ್ ಜಮೆಯಾದರೂ ಕೂಡ ಕೆಆರ್ಐಡಿಎಲ್ ಎಇಇ ಪರ್ವೇಸ್ ಕಮಿಷನ್ಗಾಗಿ ಆಟವಾಡುತ್ತಿದ್ದಾರೆ ಅಂತ ಗುತ್ತಿಗೆದಾರರು ಆರೋಪಿಸಿದ್ದಾರೆ. ಜಮೀರ್ ಅಹಮದ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಸಂಬಂಧ ಸಿಬಿಐ ತನಿಖೆ ಕೋರಿ ಆಲಂ ಪಾಷಾ ಸಲ್ಲಿಸಿದ್ದ ಪಿಐಎಲ್ ಅರ್ಜಿ ವಜಾ ಮಾಡಲಾಗಿದೆ. ಕೇಂದ್ರದ ಜಿಎಸ್ಟಿ ಅಧಿಕಾರಿಗಳು ಈಗಾಗಲೇ ತನಿಖೆ ನಡೆಸಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆ ಅಗತ್ಯವಿಲ್ಲ ಅಂತ ಹೈಕೋರ್ಟ್ ತಿಳಿಸಿದೆ. ನ್ಯಾಷನಲ್ ಟ್ರಾವೆಲ್ ಮೇಲೆ ದಾಳಿ ವೇಳೆ ಅಕ್ರಮ ಪತ್ತೆ ಆರೋಪ ಹಿನ್ನೆಲೆಯಲ್ಲಿ ತನಿಖೆ ಕೋರಿ ಆಲಂ ಪಾಷಾ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಸಿಎಂ ಹಾಗೂ 13 ಸಚಿವರ ಪದಗ್ರಹಣ ಪ್ರಶ್ನಿಸಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿದೆ. ಸಂವಿಧಾನದ 164(1)ಗೆ ತಪ್ಪಾಗಿ ಅರ್ಥೈಸಿ ಪಿಐಎಲ್ ಸಲ್ಲಿಕೆಯಾಗಿತ್ತು. ಸಚಿವರ ಸಂಖ್ಯೆ 12ನ್ನ ಮೀರಬಾರದು ಅಂತ ಸಂವಿಧಾನದಲ್ಲಿ ನಿಯಮ ಇದೆ. ಆದರೆ 12% ಸಚಿವರ ನೇಮಕವಾಗಿಲ್ಲದೇ ಇರೋದ್ರಿಂದ ಪದಗ್ರಹಣ ಕಾನೂನು ಬಾಹಿರ ಅಂತ ಧಾರವಾಡದ ಮಂಗಳಪ್ಪ ಅನ್ನೋರು ಅರ್ಜಿ ಸಲ್ಲಿಸಿದರು. ನಿಯಮವನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಪಬ್ಲಿಸಿಟಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಅಭಿಪ್ರಾಯಪಟ್ಟ ಪೀಠ 50,000 ದಂಡ ವಿಧಿಸಿ ಅರ್ಜಿ ವಜಾಗೊಳಿಸಿದೆ. ಮೈಸೂರಿನ ಪಬ್ನಲ್ಲಿ ಬೆಂಕಿ ಅವಘಡ ಹಿನ್ನೆಲೆಯಲ್ಲಿ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಅವಘಡದಲ್ಲಿ ಮೃತಪಟ್ಟವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಪಬ್ ಮಾಲೀಕನ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರದ ಬಗ್ಗೆ ಸಿಎಂ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಿನ ದಟ್ಟಗಳ್ಳಿ ಪಬ್ ಅಗ್ನಿ ಅವಘಡ ವಿಚಾರ ಹಿನ್ನೆಲೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಪಬ್ ಇದ್ದ ಬಿಲ್ಡಿಂಗ್ನ ಸೀಸ್ ಮಾಡಲಾಗಿದೆ. ಸೀಸ್ ಮಾಡಿ ಜಿಲ್ಲಾಡಳಿತ ಬೀಗ ಜಡಿದಿದೆ. ಪಬ್ ನಡೆಸೋಕೆ ಅನುಮತಿ ಇಲ್ಲದ ಕಾರಣ ಸಂಪೂರ್ಣ ಬಿಲ್ಡಿಂಗ್ನ ಜಿಲ್ಲಾಡಳಿತ ಸೀಸ್ ಮಾಡಿಕೊಂಡಿದೆ. 4ನೇ ತರಗತಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ರಾಯಚೂರಿನ ಸಿಂಧನೂರು ನಗರದಲ್ಲಿ ಘಟನೆ ನಡೆದಿದೆ. ಶಾಲೆಯಿಂದ ಮರಳಿ ಬಂದ 2 ಬಾಲಕಿಯರ ಮೇಲೆ ಸತತ 5 ದಿನಗಳಿಂದ ಅತ್ಯಾಚಾರ ಎಸಗಿ ಆರೋಪಿ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಆರೋಪಿ ಬಾಬು ಖಾದರಸಾಬ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದ್ದು ಸಿಂಧನೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದ್ದು ಶಾಲೆಗೆ ಪೋಷಕರು ನುಗ್ಗಿ ಶಿಕ್ಷಕನನ್ನ ಥಳಿಸಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕನ್ನಡ ಶಿಕ್ಷಕ ಶ್ರೀಶೈಲ ಕುಂಬಾರ ಎಂಬಾತನಿಗೆ ಥಳಿಸಲಾಗಿರುವುದು 10ನೇ ತರಗತಿ ಗಂಡು ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಅಂತ ಆರೋಪಿಸಲಾಗಿದೆ. ಇನ್ನು ಘಟನೆ ಸಂಬಂಧ ಶಿಕ್ಷಕ ಶ್ರೀಶೈಲ ಕುಂಬಾರನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೀಟಿಗಾಗಿ ಮಹಿಳೆ ಮತ್ತು ಪುರುಷ ಪರಸ್ಪರ ಕಿತ್ತಾಡಿಕೊಂಡಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಭಾಲ್ಕಿಯಿಂದ ಮಹಾರಾಷ್ಟ್ರದ ಉದರಗಿರಗೆ ಸಾರಿಗೆ ಬಸ್ ಹೊರಟಿತ್ತು. ಈ ವೇಳೆ ಸೀಟಿಗಾಗಿ ಪುರುಷ ಹಾಗೂ ಮಹಿಳೆ ಕಿತ್ತಾಡಿಕೊಂಡಿದ್ದಾರೆ. ಇಬ್ಬರ ಜಗಳಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವೆನ್ನೆಲಾ ಕೊಲೆ ಪ್ರಕರಣ ಸಂಬಂಧ ಮರಣೋತ್ತರ ಪರೀಕ್ಷೆ ಹಾಗೂ ಎಫ್ಎಸ್ಎಲ್ನಲ್ಲಿ ಬಂದಿರುವಂತಹ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ವೆನ್ನೆಲಾಳ ಮುಖದ ಮೇಲೆ ಹಲವು ಗಾಯಗಳು ಮತ್ತು ಉಜ್ಜಿದ ಗುರುತುಗಳು ಪತ್ತೆಯಾಗಿದೆ. ಮೂಗು ಮತ್ತು ಬಾಯಿಯಿಂದ ರಕ್ತ ಮಿಶ್ರಿತ ದ್ರವ ಹೊರಬಂದಿರುವುದು ದಾಖಲಾಗಿದೆ. ಮಗು ಫುಡ್ ಪಾಯ್ಸನ್ ನಿಂದ ಸಾವನ್ನಪ್ಪಿಲ್ಲ, ಕೊಲೆ ಮಾಡಲಾಗಿದೆ ಅಂತ ಎಫ್ಎಸ್ಎಲ್ನಲ್ಲಿ ವರದಿಯಲ್ಲಿ ಬಹಿರಂಗಪಡಿಸಲಾಗಿದೆ. ಬಸ್ಗಳಲ್ಲಿ ಕೋಟಿ ಮೌಲ್ಯದ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದ ಡ್ರಗ್ ಪೆಡ್ಲರ್ ಇಮ್ರಾನ್ ಪಾಷಾನನ್ನ ಹೆಬ್ಬಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2.2 ಕೋಟಿ ಮೌಲ್ಯದ 3 ಕೆಜಿ ಹೈಡ್ರೋ ಗಾಂಜಾವನ್ನ ಸೀಸ್ ಮಾಡಲಾಗಿದೆ.
ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಕರ್ಮಕಾಂಡ ಮುಂದುವರೆದಿದೆ. ಜೈಲಿನಲ್ಲಿ ಕೈದಿಗಳು ಸ್ಮಾರ್ಟ್ಫೋನ್ ಬಳಕೆ ಮಾಡ್ತಿರೋ ವಿಡಿಯೋ ಹಾಗೂ ಜೈಲಲ್ಲಿ ಕೈದಿಗಳು ಪ್ರತ್ಯೇಕವಾಗಿ ಅಡುಗೆ ಮಾಡ್ತಿರೋ ವಿಡಿಯೋ ವೈರಲ್ ಆಗಿದೆ. ತಮಗೆ ಇಷ್ಟವಾಗಿರುವಂತಹ ಅಡುಗೆ ಮಾಡಿಕೊಂಡು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕೈದಿಗಳು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ. ಟೆಲಿಗ್ರಾಮ್ ಮೆಸೆಂಜಿಂಗ್ ಆಪ್ಗೆ ನಿರ್ಬಂಧ ಹೇರಲಾಗಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಜೂನ್ 22ರವರೆಗೆ ಟೆಲಿಗ್ರಾಮ್ಗೆ ನಿರ್ಬಂಧ ಹೇರಲಾಗಿರುವುದು. ಈ ಹಿಂದೆ ಟೆಲಿಗ್ರಾಮ್ ಆಪ್ ಮೂಲಕ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಕ್ರಮ ತಡೆಗೆ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಜೂನ್ 21ರಂದು ದೇಶದಾದ್ಯಂತ ನೀಟ್ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ಗೆ ತಾತ್ಕಾಲಿಕ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿದೆ. ಬಿರುಗಾಳಿಗೆ ಶಾಲೆಯ ಮೇಲ್ಚಾವಣಿ ಶೀಟ್ಗಳು ಹಾರಿಹೋದ ಘಟನೆ ಹುಬ್ಬಳ್ಳಿಯ ಹಂಡಿವಾಡ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೇಲ್ಚಾವಣಿ ಶೀಟ್ ಗಾಳಿಗೆ ಹಾರಿ ಹೋಗಿದೆ. ಶಾಲೆ ಬಿಟ್ಟ 10 ನಿಮಿಷದಲ್ಲಿ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆ ಇಲ್ಲದಿದ್ದರೂ ಕಡಲ ಅಲೆಗಳ ಅಬ್ಬರ ಜೋರಾಗಿದೆ. ಮಂಗಳೂರಿನ ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇವೆ. ಅಲೆಗಳ ಅಬ್ಬರಕ್ಕೆ ಸಮುದ್ರ ತೀರದ ಜನರು ಸಂಕಷ್ಟಕ್ಕೆ ಸಿಕ್ಕಿಹಾಕಿಕೊಂಡಿದ್ದಾರೆ. ಕಡಲ ಕೊರೆತದಿಂದ ಬಟ್ಟಪ್ಪಾಡಿಯಲ್ಲಿ ತೆಂಗಿನ ಮರಗಳು ಸಮುದ್ರದ ಪಾಲಾಗಿದೆ. ಇನ್ನು ಅಲೆಗಳ ಅಬ್ಬರದ ಮಧ್ಯೆಯೇ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿದ್ದಾರೆ. ಮಾವಿನ ಹಣ್ಣಿನ ಬೆಲೆಯಲ್ಲಿ ಭಾರೀ ಕುಸಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಮಾವು ಬೆಳೆಗಾರರು ಆಗ್ರಹ ಮಾಡಿದ್ದಾರೆ. ಪಿಡಿಪಿಎಸ್ ಯೋಜನೆ ಅಡಿಯಲ್ಲಿ ಮಾವಿಗೆ ಬೆಂಬಲ ಬೆಲೆ ನೀಡುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ರೈತರು ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಆ್ಯಂಡ್ ಸೈನ್ಸ್ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದಾರೆ. ಈ ಬಾರಿ ಒಟ್ಟು 72,741 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗಿದೆ. ಅಲ್ಲದೆ ಈ ವರ್ಷ ಪಾಸಿಂಗ್ ಪ್ರಮಾಣ 89.22% ತಲುಪಿದ್ದು ದಾಖಲೆ ಸೃಷ್ಟಿಸಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆಶಿ ಮಾತನಾಡಿದ್ದು, ರಾಜೀವ್ ಗಾಂಧಿ ವಿವಿ ಪಿಲ್ಲರ್ ಇದ್ದಂತೆ ಹೆಲ್ತ್ ಕೇರ್ ಎಜುಕೇಷನ್ನಲ್ಲಿ ವಿವಿ ಮುನ್ನೆಲೆಗೆ ಬಂದಿದೆ. ಶಿಕ್ಷಣದಲ್ಲಿ ನಗರ ಮಾತ್ರವಲ್ಲ, ಗ್ರಾಮೀಣ ಭಾಗವೂ ಅಭಿವೃದ್ಧಿ ಕಾಣ್ತಾ ಇದೆ ಅಂತ ಹೇಳಿದರು. ಕ್ವಾಂಟಮ್ ಎಐ ಮತ್ತು ಡೀಪ್ ಟೆಕ್ ಸಂಶೋಧನೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಬೆಂಗಳೂರಿನ ಅಲಯನ್ಸ್ ವಿವಿಯಲ್ಲಿ ವಿಶೇಷ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಡಿಮಸ್ಟಿಫೈಯಿಂಗ್ ಕ್ವಾಂಟಮ್ ಎನ್ನುವಂತಹ ಹೆಸರಿನಲ್ಲಿ ಕಾರ್ಯಕ್ರಮ ನಡೆದಿದ್ದು, ಕಾರ್ಯಾಗಾರದಲ್ಲಿ ವಿಜ್ಞಾನ, ಕೈಗಾರಿಕೆ ಸಂಶೋಧನೆ, ಸೈಬರ್ ಸುರಕ್ಷತೆ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಪಾಲ್ಗೊಂಡಿದ್ದರು. ಇನ್ನು ಇದೇ ವೇದಿಕೆಯಲ್ಲಿ ಅಲಯನ್ಸ್ ಯೂನಿವರ್ಸಿಟಿ ಕ್ವಾಂಟಮ್ ಸ್ಕೂಲ್ ಫಾರ್ ಅಡ್ವಾನ್ಸ್ಡ್ ರಿಸರ್ಚ್ ಎಂಬ ನೂತನ ಉಪಕ್ರಮ ಅನಾವರಣಗೊಳಿಸಲಾಯಿತು. ಪದ್ಮಭೂಷಣ ಡಾಕ್ಟರ್ ವಿಕೆ ಸಾರಸ್ವತ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು.